ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನು ಗಿರೀಶ್ ವ್ಲಾಗ್ಸ್. ಸೊ ಇವತ್ತು ನಾನು ಕಿಚನಲ್ಲಿದ್ದೀನಿ. ಸೊ ಇವತ್ತು ಇಟ್ ವಿಲ್ ಬಿ ಅ ಕುಕಿಂಗ್ ವ್ಲಾಗ್. ನಾವಿವತ್ತು ಮಲೆನಾಡು ಸೈಡ್ ಸ್ಪೆಷಲ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಅದೇ ಹಲಸಿನ ಹಣ್ಣಿನ ಕಡುಬು. ಸೊ ಯಾವ ರೀತಿ ಮಾಡ್ತೀವಿ, ಹೇಗೆ ಬರುತ್ತೆ ಆ್ಯಂಡ್ ಟೇಸ್ಟ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡಬೇಕು ಅಂತಂದರೆ ಈ ಪೂರ್ತಿ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಸೊ ಹೇಗೆ ಬರುತ್ತೆ ಅನ್ನೋದು ನಮಗೂ ಐಡಿಯಾ ಇಲ್ಲ. ಹಿಟ್ ಆರ್ ಫ್ಲಾಪ್ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಇವಾಗ ಹಲಸಿನ ಹಣ್ಣು ತೊಗೊಂಡ್ಬಿಟ್ಟು ಈ ರೀತಿ ಸಣ್ಣದಾಗಿ ಚಿಕ್ಕದಾಗಿ ಹಚ್ಕೊಳ್ಬೇಕಾಗತ್ತೆ. ಹಾಗೆ ಹಲಸಿನ ಹಣ್ಣಿನ ಮರದ ಎಲೆನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈ ಎಲೆನ ಕೋನ್ ಆಕಾರದಲ್ಲಿ ಮಡಿಸ್ಬಿಟ್ಟು ಅಂಚಿನ ಕಡ್ಡಿ ಉಪಯೋಗಿಸ್ಕೊಂಡು ಸಿಕ್ಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಿಮಗೆ ಎಷ್ಟು ಬೇಕು ಅಷ್ಟು ಎಲೆಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಕೋನ್ ಆಕಾರದಲ್ಲಿ ಮುಂಚೆನೇ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಆ್ಯಂಡ್ ನಾನು ಇಂಗ್ರೀಡಿಯೆಂಟ್ಸ್ ತೊಗೊಳೋದಕ್ಕೆ ಈ ಚಿಕ್ಕ ಬೌಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬೌಲಲ್ಲಿ 2 ಬೌಲಷ್ಟು ಹಲಸಿನ ಹಣ್ಣು ತೊಗೊಳ್ತಾ ಇದ್ದೀನಿ. ಅದೇ ಬೌಲಲ್ಲಿ 1 ಬೌಲಷ್ಟು ತೆಂಗಿನ ತುರಿ, ಹಾಗೆ 2 ಏಲಕ್ಕಿನ ತೊಗೊಂಡು ಈ ರೀತಿ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದೇ ಬೌಲಲ್ಲಿ 1 ಬೌಲಷ್ಟು ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಇದಿಷ್ಟು ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಆ್ಯಂಡ್ ಇಲ್ಲಿ ಅಕ್ಕಿ ಹಿಟ್ಟು ಕಲಿಸೋದಕ್ಕೆ ನಮಗೆ ಬಿಸಿ ನೀರು ಬೇಕು. ಸೊ ಸ್ವಲ್ಪ ವಾಟರ್ನ ತೊಗೊಂಡು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬೆಲ್ಲದ ಪಾಕ ಕೂಡ ರೆಡಿ ಆಗ್ತಾ ಇದೆ. 1 ಮಿಕ್ಸಿ ಜಾರಿಗೆ ಸ್ವಲ್ಪ ಹಲಸಿನ ಹಣ್ಣು ತೊಗೊಂಡು ರುಬ್ಬಿ ಮಿಶ್ರಣ ಮಾಡ್ಕೋಬೇಕು. ಆ ಮಿಶ್ರಣವನ್ನು ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಈ ರುಬ್ಬಿದಂತಹ ಹಲಸಿನ ಹಣ್ಣು ಹಾಗೆ ಬೆಲ್ಲದ ಪಾಕ ಹಾಕಿ ಅದಕ್ಕೆ ನಾವು ಬಾಯ್ಲ್ ಮಾಡ್ಕೊಂಡಿರೋಂತಹ ವಾಟರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಇದು ನೆನೆಯೋ ಅಷ್ಟರಲ್ಲಿ ನಾವು ಸ್ಟಫಿಂಗ್ಗೆ ಬೇಕಾಗಿರುವಂಥ ಹಲಸಿನ ಹಣ್ಣಿಂದ ಸ್ವೀಟ್ನ ಮಾಡ್ಕೊಳ್ಳೋಣ. ಸೊ 1 ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ, ಹಚ್ಕೊಂಡಿರುವಂಥ ಹಲಸಿನ ಹಣ್ಣು, ತೆಂಗಿನ ತುರಿ, ಹಾಗೆ ಪುಡಿ ಮಾಡ್ಕೊಂಡಿರುವಂತಹ ಏಲಕ್ಕಿ, ಬೆಲ್ಲ ಆದರೂ ಆಯಿತು ಅಥವಾ ಬೆಲ್ಲದ ಪಾಕ ಆದರೂ ಆಯಿತು, ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನೆಸ್ ಪ್ರಕಾರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಸಹ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಅದಾದಮೇಲೆ ಆಗಲೇ ಮುಂಚೆ ಮಾಡ್ಕೊಂಡಿರೋಂತಹ ಕೋನ್ನ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಏನು ನಾವು ಕಲಿಸ್ಕೊಂಡಿದ್ವಿ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಕೋನ್ ಸೈಡ್ಸ್ ಎಲ್ಲನೂ ನಾವು ಫಿಲ್ ಮಾಡಬೇಕಾಗತ್ತೆ. ತುಂಬ ತಿನ್ನಾಗಿ ಫಿಲ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಅಕ್ಕಿ ಆಗಿರೋದಿಲ್ಲ, ನಿಮಗೆ ಆ ಹಲಸಿನ ಹಣ್ಣಿಂದ ಸ್ವೀಟ್ನೆಸ್ ಟೇಸ್ಟ್ ಬರುತ್ತೆ. ಈ ರೀತಿ ತಿನ್ನಾಗಿ ಸೈಡ್ಸ್ಗೆಲ್ಲ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈಗ ಅದಕ್ಕೆ ಸ್ಟಫಿಂಗ್ನ ಆ್ಯಡ್ ಮಾಡಿ ಮತ್ತು ಟಾಪ್ ಪೋರ್ಷನ್ನ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಈ ರೀತಿ ಮುಚ್ಕೊಳ್ಬೇಕಾಗತ್ತೆ. ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನಾವು ನಂತರ ಅದಲ್ಲಿ ಸ್ಟೀಮ್ ಮಾಡೋದಕ್ಕೆ ಇಡ್ತೀವಿ. ಇನ್ನೊಂದು ಈಸಿ ಮೆಥಡ್ ಅಂದರೆ ಈ ರೀತಿ ಮುಂಚೆನೇ ನೀವು ಕೋನ್ ರೀತಿ ಮಾಡಿ ಅದಾದಮೇಲೆ ನೀವು ಈ ಎಲೆ ಒಳಗಡೆ ಈ ರೀತಿ ಹಾಕ್ಬೋದು. ಸೊ ಇಲ್ಲಿ
ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಮುಂಚೆನೇ ಆಲ್ರೆಡಿ ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ನಾವು ಆ ಇಡ್ಲಿ ಪಾತ್ರೆನ ಇಟ್ಬಿಟ್ಟು ನಾವು ಮಾಡಿದಂತಹ ಕೋನ್ ಆಕಾರದಲ್ಲಿರುವಂಥ ಕಡುಬುಗಳನ್ನ ಜೋಡಿಸ್ಬಿಟ್ಟು ಮುಚ್ಚಿದ್ರೆ ಒಂದು 15 to 20 ಮಿನಿಟ್ಸಲ್ಲಿ ಹಲಸಿನ ಹಣ್ಣಿನ ಕಡುಬು ರೆಡಿ ಆಗುತ್ತೆ. ಸೊ ಹೇಗೆ ಬರುತ್ತೆ ಹಲಸಿನ ಹಣ್ಣಿನ ಕಡುಬು ಅಂತ ನೋಡೋಣ. ಸೊ ಈಗ ಮುಚ್ತಾ ಇದ್ದೀನಿ, ಬೇಯಕ್ಕೆ ಬಿಡೋಣ. ಸೊ ರೆಡಿ, ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ಸೊ ಈಗ ಎಲೆನ ತೆಗೆದ್ಬಿಟ್ಟು ತಿನ್ನೋಣ. ಸೊ ನಾವಿಲ್ಲಿ ಎಲೆಗೆ ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದೇ ರೀತಿ ನಾವು ಸವರಿಲ್ಲ. ಆದರೂ ಸಹ ಒಂಚೂರು ಸಹ ಹಾಕಿಟ್ಟು ಎಲೆಗೆ ಅಂಟ್ಕೊಳ್ದಲೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಚೆನ್ನಾಗಿ ಕೂಡ ಬಂತು. ಸೊ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನಿಮ್ಮ ಮನೆಯಲ್ಲೂ ಸಹ ಈ ಹಲಸಿನ ಹಣ್ಣಿನ ಕಡುಬನ್ನ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಕಡುಬೆಲ್ಲ ಮಾಡಿದ ನಂತರ ಸ್ವಲ್ಪ ಮಿಶ್ರಣ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದು ರೀತಿ ಹಲಸಿನ ಹಣ್ಣಿನ ಕಡುಬನ್ನ ಟ್ರೈ ಮಾಡ್ತಾಯಿದ್ದೆ. ಸೊ ಇದು ಏನಿಲ್ಲ, ಈಸಿ. ಇದು ಮಿಶ್ರಣ ಏನಿದೆ ಅದನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕನ ಆ್ಯಡ್ ಮಾಡಿಕೊಂಡೆ. ಈ ರೀತಿ ಎಲ್ಲನೂ ಹಾಕಿ ಕಲಿಸ್ಕೋಬೇಕಾಗತ್ತೆ. ಯೂಶಲಿ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ಇದಕ್ಕೆ ಹಾಕಿ ಮಾಡ್ತಾರೆ, ಬಟ್ ನಾನು ಇದೇ ರೀತಿ ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀನಿ. ಸೊ ಈಗ ಬಾಳೆ ಎಲೆ ತೊಗೊಂಡ್ಬಿಟ್ಟು ಸ್ವಲ್ಪ ತುಪ್ಪನ ಸವರಿದ್ಬಿಟ್ಟು ಅಲ್ಲಿ ಏನು ನಾನು ಕಲಿಸ್ಕೊಂಡಿದ್ದೆ ಆ ಮಿಶ್ರಣನ ಈ ಬಾಳೆ ಎಲೆ ಮೇಲೆ ಹಾಕ್ಕೊಂಡು 1.5 to 2 ಸ್ಪೂನಷ್ಟು ಮಿಶ್ರಣನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಬಿಟ್ಟು ಈ ರೀತಿ ಬಾಳೆ ಎಲೆನ ಸೈಡ್ಸಿಂದ ಮತ್ತು 4 ಸೈಡ್ಸಿಂದನೂ ಸಹ ಈ ರೀತಿ ಮಡಿಸ್ಕೊಂಡು ಸೇಮ್ ಇದನ್ನು ಸ್ಟೀಮ್ ಮಾಡೋದಕ್ಕೆ ನಾವು ಇಡಬೇಕು. ಸೊ ಇದು ನಾನು ಅಕ್ಕಿನ ರುಬ್ಬಿ ಮಾಡ್ದಲೇ ಇರೋ ಕಾರಣ ಇದು ಹಲ್ವಾ ರೀತಿ ಬಂತು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಹಲಸಿನ ಹಣ್ಣಿನ ಹಲ್ವಾ ಥರ. ಸೊ ಇದನ್ನು ಕೂಡ ಟ್ರೈ ಮಾಡಿ, ಇದು ಸಹ ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿತ್ತು. ಸೊ ಒಂದು ರೆಸಿಪಿನ ಟ್ರೈ ಮಾಡೋಕ್ಕೋಗಿ ಈ ರೀತಿ ನಾವು 2 ಸಹ ಮಾಡಿದ್ವಿ. 2 ಸಹ ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಆಗಲಿ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಬಂತು. ಸೊ ನೋಡಿದ್ರಲ್ವ ಹೇಗೆ ಮಾಡಿದ್ವಿ ನಾವು ಹಲಸಿನ ಹಣ್ಣಿನ ಕಡುಬು ಅಂತ. ಟೇಸ್ಟ್ ವಾಸ್ ಸೋ ಗುಡ್, ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಫ್ಲಾಪ್ ಆಗಲಿಲ್ಲ. ಸೊ ನೀವು ಕೂಡ ನಿಮ್ಮ ಮನೇಲಿ ಹಲಸಿನ ಹಣ್ಣು ಇತ್ತು ಅಂದರೆ ಟ್ರೈ ಮಾಡಿ ಖಂಡಿತ, ಆ್ಯಂಡ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.